ಪ್ರಿಯಾಂಕಾ ಖರ್ಗೆ, ನೀವು ನೆಹರು ಮರಿಮಗಳ ಹೆಸರಿಟ್ಕೊಂಡಿದ್ದೀರಿ, ಇಂದಿರಾ ಗಾಂಧಿ ಅವರ ಮೊಮ್ಮಗಳ ಹೆಸರಿಟ್ಕೊಂಡಿದ್ದೀರಿ. ನಿಮಗೆ ಹೆಜ್ಜೆ ಹೆಜ್ಜೆಗೂ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿದಂತಹ, ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿಗೆ ಬರೋದನ್ನ ತಡೆಯೋದಕ್ಕೋಸ್ಕರವಾಗಿ ಅವರ ಪರ್ಸನಲ್ ಸೆಕ್ರೆಟರಿ ಹಾಕೊಂಡು ನಾರಾಯಣ ಕಜರೋಲ್ಕರ್, ಬಾಬುರಾವ್ ಬೋರ್ಕರ್ನ ಹಾಕಿ ಸೋಲಿಸಿದಂತಹ, ಅವರ ಶವ ಸಂಸ್ಕಾರವನ್ನು ಡೆಲ್ಲಿಲಿ ಮಾಡದಲ್ಲಿ ಮುಂಬೈ ಕಳಿಸಿದಂತಹ ನೆಹರು ಅವರ ಮರಿಮಗಳ ಹೆಸರಿಟ್ಕೊಂಡಿರುವಂತ ನಿಮಗೆ ಭೀಮ್ ಸೇನೆಯನ್ನ ಮಾಡಲಿಕ್ಕೆ, ಆರ್ಮಿನ ಮಾಡಲಿಕ್ಕೆ ನಿಮಗೆ ಅರ್ಹತೆ ಇದೆಯಾ ಹೇಳಿ? ಇಂದಿರಾ ಗಾಂಧಿ ಅವರ ಮೊಮ್ಮಗಳ ಹೆಸರಿಟ್ಕೊಂಡಿರುವ ನಿಮಗೆ ಅರ್ಹತೆ ಇದೆ ಹೇಳಿ? ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಅರ್ಹತೆ ಇದೆಯಾ ಅದನ್ನು ಹೇಳಿ ದಯವಿಟ್ಟು. ಆ ನಂತರ ಮಾತಾಡೋಣ. ಅದ್ರ ಜೊತೆಗೆ ಮುಂದುವರೆದು ಒಂದು ಸಣ್ಣದೊಂದು ವಿಚಾರ ಹೇಳ್ಬಿಡ್ತೀನಿ. ಪ್ರಿಯಾಂಕ್ ಖರ್ಗೆ ಅವರೇ, ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು 1990ರಲ್ಲಿ ಬಿಜೆಪಿ ಬೆಂಬಲಿತ ವಿ.ಪಿ. ಸಿಂಗ್ ಸರ್ಕಾರ. ಅವತ್ತು ಅವರಿಗೆ ಭಾರತ ರತ್ನವನ್ನು ಕೊಡಬೇಕಾದ್ರೆ ಅದಕ್ಕೆ ಸಹಕಾರ ಕೊಟ್ಟಿದ್ದು, ಅವರ ಪಕ್ಷಕ್ಕೆ ಬೆಂಬಲ ಕೊಟ್ಟು ಸರ್ಕಾರವನ್ನು ನಡೆಸಲಿಕ್ಕೆ ಕಾರಣೀಭೂತರಾಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ ಅನ್ನುವ ಇಬ್ಬರು RSS ನ ಸ್ವಯಂ ಸೇವಕರು. ಅದೇ ವರ್ಷ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲ್ ಅಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅನಾವರಣ ಮಾಡಿದ್ದು ವಿ.ಪಿ. ಸಿಂಗ್ ಸರ್ಕಾರ. ಮತ್ತೆ ಅದಕ್ಕೆ ಕಾರಣೀಭೂತರಾದವರು, ಅದಕ್ಕೆ ಧ್ವನಿಗೂಡಿಸಿದವರು ಅಡ್ವಾಣಿ ಮತ್ತು ವಾಜಪೇಯಿ ಅನ್ನುವ RSS ನ ಸ್ವಯಂ ಸೇವಕರು. ಅಂಬೇಡ್ಕರ್ ಅವರು ಉಳ್ಕೊಂಡಿದ್ದಂತಹ ಕಿಂಗ್ ಹೆನ್ರಿ ರಸ್ತೆ ಲಂಡನ್ ನಲ್ಲಿರುವಂತದ್ದನ್ನ ಜಾಗವನ್ನ 32 ಕೋಟಿಗೆ ಆಕ್ಷನ್ ಅಲ್ಲಿ ತಗೊಳ್ಳೋದಕ್ಕೆ ದೇವೇಂದ್ರ ಫಡ್ನವೀಸ್ ಸರ್ಕಾರ 2014ರಲ್ಲಿ ಬರಬೇಕಾಯಿತು. ಆ ದೇವೇಂದ್ರ ಫಡ್ನವೀಸ್ ನಾಗ್ಪುರದ RSS ಶಾಖೆಯ ಒಬ್ಬ ಸ್ವಯಂ ಸೇವಕ. ಇವತ್ತು ಅಂಬೇಡ್ಕರ್ ಅವರು ಶಿಕ್ಷಣ ಪಡೆದಂತಹ ಕಿಂಗ್ ಹೆನ್ರಿ ರಸ್ತೆ, ಅವರು ಡೆಲ್ಲಿನಲ್ಲಿ ಉಳ್ಕೊಂಡಿದ್ದಂತಹ ಜಾಗ, ಅವರು ತೀರ್ಕೊಂಡಿದ್ದ ಜಾಗ, ಅವರು ಹುಟ್ಟಿದಂತಹ ಮಾವು, ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂತಹ ನಾಗಪುರ, ಹಾಗೂ ಅವರನ್ನು ಅಂತ್ಯ ಸಂಸ್ಕಾರ ಮಾಡಿದಂತಹ ಮುಂಬೈ, ಇಲ್ಲಿಷ್ಟು ಕೂಡ ಎಷ್ಟು ಕಡೆನೂ ಕೂಡ ಅವುಗಳನ್ನ 5 ಜಾಗಗಳನ್ನ ಪಂಚತೀರ್ಥಗಳಾಗಿ ಘೋಷಣೆ ಮಾಡಿದ್ದು ಈಗಿನ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಎಂಬ RSS ನ ಸ್ವಯಂ ಸೇವಕ.